ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 59ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯ ದೃಹ್ಯತ್ಯವನಿರಥಮರ್ಕೇಂದುಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯ ದೃಹ್ಯತ್ಯವನಿರಥಮರ್ಕೇಂದುಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯ ದೃಹ್ಯತ್ಯವನಿರಥಮರ್ಕೇಂದುಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ಈ ಶ್ಲೋಕದಲ್ಲಿ ಅಮ್ಮನವರ ಕಿವಿಯ ಓಲೆಗಳ ವರ್ಣನೆ ಇದೆ. ದೇವಿಯ ಮುಖಮಂಡಲವನ್ನು ಮನ್ಮಥನ ರಥದಂತೆ ಅಂತ ಹೇಳಿ ಉತ್ಪ್ರೇಕ್ಷಾಲಂಕಾರವನ್ನು ಮಾಡಿದ್ದಾರೆ ಭಗವತ್ಪಾದರು. ಇದು ಬಂದು ಪರಾಕ್ರಮವನ್ನು ತಿಳಿಸ್ತಕ್ಕಂತಹ ಶ್ಲೋಕ. ಓ ಭಗವತಿ, ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕಯುಗಲಂ, ಕನ್ನಡಿಯಂತೆ ಶುಭ್ರವಾಗಿ ಹೊಳೆಯುತ್ತಿರ್ತಕ್ಕಂತಹ ಕೆನ್ನೆಗಳ ಪ್ರದೇಶದಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂತಹ 2 ಚಕ್ರಾಕಾರವಾದ ಕರ್ಣಾಭರಣಗಳುಳ್ಳವಳೆ, ಈ ಗುಂಡನೆಯ ವಜ್ರ ಖಚಿತವಾಗಿರ್ತಕ್ಕಂತಹ ಬೆಂಡೋಲೆಗಳನ್ನು ಧರಿಸಿರ್ತಕ್ಕಂಥವಳು ಹೇಗೆ ಪಳಪಳ ಪಳಪಳ ಅಂತ ಕನ್ನಡಿ ಥರ ಹೊಳಿತಾ ಇರುತ್ತೆ. ತವ ಇದಂ ಮುಖಂ, ನಿನ್ನ ಈ ಮುಖವನ್ನು, ಚತುಶ್ಚಕ್ರಂ 4 ಚಕ್ರಗಳುಳ್ಳ, ಮನ್ಮಥರಥಂ ಮನ್ಮಥನ ರಥವೆಂಬೋದೇನೋ ಹಾಗೆ ಮನ್ಯೇ ಭಾವಿಸುತ್ತೇನೆ. ಯಂ ಆ ರಥವನ್ನು ಆರುಹ್ಯ ಹೊತ್ತಿ ಕುಳಿತು, ಮಹಾವೀರ ಮಾರಃ ಮಹಾವೀರನಾಗಿರ್ತಕ್ಕಂಥ ಮನ್ಮಥ, ಅರ್ಕೇಂದು ಚರಣಂ ಸೂರ್ಯ ಚಂದ್ರರನ್ನೇ 2 ಚಕ್ರಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಅವನಿರಥಂ ಭೂಮಿ ರೂಪವಾಗಿರ್ತಕ್ಕಂತಹ ರಥವನ್ನು ಸಜ್ಜಿತವತೆ ಸಜ್ಜುಗೊಳಿಸಿದವನಾದ, ಅಂದರೆ ಭೂಮಿ ಎಂಬ ಸುಸಜ್ಜಿತ ರಥದಲ್ಲಿ ಕುಳಿತ ಪ್ರಮಥಪತಯೇ ಪರಮೇಶ್ವರನಿಗೆ ದೃಹ್ಯತಿ ಬಾಣ ಹೊಡೆಯೋಕ್ಕೆ ತೊಡಗುತ್ತಾನೆ ಅಂತ. ದೇವಿಯ ಓಲೆಗಳು ಹೇಗಿದೆ ಅಂದರೆ ಚಕ್ರ ಥರ ಇದೆ, ಅದು ಫಳ 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 ಅಂತ ಹೊಳಿತಾ ಇದೆ. ಕಪೋಲಗಳಲ್ಲಿ ಅದು ಪ್ರತಿಬಿಂಬಿಸಿ ಏನಾಗ್ಬಿಟ್ಟಿದೆ ಅಂತಂದರೆ, ಅದು ಆ ಕಿವಿಗಳಲ್ಲಿ ಇರ್ತಕ್ಕಂತಹ ಆ ಹೊಳೆಯೋ ಓಲೆ ಕೆನ್ನೆ ಮೇಲೂ ಅದು ಅದರದ್ದು ಒಂದು ಪ್ರತಿಬಿಂಬ ಬಿದ್ದು ಏನಾಗಿದೆ, ಓಲೆಗೂ ಆ ಪ್ರತಿಬಿಂಬಕ್ಕೂ ವ್ಯತ್ಯಾಸವೇ ಇಲ್ಲವೇನೋ ಅನ್ನೋಷ್ಟು ಹೊಳಪಿನಿಂದ 4 ಚಕ್ರಗಳಂತೆ ಕಾಣಿಸ್ತಾ ಇದೆ. 2 ಕಿವಿ ಓಲೆ, 2 ಅದರದ್ದು ಪ್ರತಿಬಿಂಬ, ಒಟ್ಟು 4 ಚಕ್ರಗಳ ಥರ ಕಾಣಿಸಿ ಎಲ್ಲರ ಮನವನ್ನು ಮತಿಸ್ತಕ್ಕಂತಹ ಮನ್ಮಥನ ರಥದ ಚಕ್ರಗಳಂತೆ ಕಾಣಿಸ್ತಾ ಇದೆಯಂತೆ. ಭೂಮಿಯೇ ದೇವಿಯ ಮುಖ ನೋಡಿ, ಹುಣ್ಣಿಮೆ ಚಂದ್ರ, ಸೂರ್ಯ ಹೊಂಬಣ್ಣದಿಂದ ಹೊಳಿತಕ್ಕಂತಹ ಬೆಂಡೋಲೆಗಳ ಥರ ಕಾಣಿಸ್ತಾ ಇದೆ. ಈ ರೀತಿಯ ಚೆಲುವಾದ ರಥವನ್ನೇ ಸುಸಜ್ಜಿತನಾಗಿ ಹರನೊಡನೆ ಸೆಳೆಸಲು ಹೊರಡಿರ್ತಕ್ಕಂಥ ಮನ್ಮಥನೂ ಕೂಡ
ದೇವಿಯ ಅಡಿಯಾಳು. ಅವನಿಗೆ ಕನ್ಫ್ಯೂಷನ್ನು. ಆ ರೀತಿ ಕಾಣಿಸ್ತಾ ಇದೆ ಅಮ್ಮನವರ ಒಂದು ಓಲೆ. ಅರ್ಥ ಏನಪ್ಪ ಅಂದರೆ, ಹೇ ಭಗವತಿ, ನಿನ್ನ ಕೆನ್ನೆಯ ಮೇಲೆ ಬಿಂಬಿಸ್ತಕ್ಕಂತಹ ಓಲೆಗಳುಳ್ಳ ನಿನ್ನ ಮುಖವನ್ನು, ನಿನ್ನ ಕಿವಿಯ 2 ಬೆಂಡೋಲೆಗಳು, ವಜ್ರಖಚಿತವಾಗಿರ್ತಕ್ಕಂತಹ ಬೆಂಡೋಲೆಗಳು, ಅದರ ಪ್ರತಿಬಿಂಬ ನಿನ್ನ ಕಪೋಲಗಳ ಮೇಲೆ ಬಿದ್ದು 4 ಚಕ್ರ ಇರ್ತಕ್ಕಂತಹ ನಿನ್ನ ಮುಖ ಹೇಗೆ ಕಾಣಿಸ್ತಾ ಇದೆ? ಮನ್ಮಥನ ರಥವೇನೋ, 4 ಚಕ್ರಗಳುಳ್ಳ ಮನ್ಮಥನ ರಥವೇನೋ ಅನ್ನೋ ಹಾಗೆ ನಾನು ಅನ್ಕೋತಾ ಇದ್ದೀನಿ. ಈ ರಥವನ್ನು ಏರಿರ್ತಕ್ಕಂತಹ ಮನ್ಮಥ ಸೂರ್ಯಚಂದ್ರರೇ ಗಾಲಿಗಳಾಗಿ ಉಳ್ಳ ಭೂಮಿ ಎಂಬ ಸುಸಜ್ಜಿತ ರಥದಲ್ಲಿ ಕೂತ್ಕೊಂಡು ಭೂತಗಣಗಳ ಒಡೆಯ ಪರಶಿವನನ್ನು ಎದುರಿಸ್ತಾನೆ ಅನ್ನುವ ಹಾಗೆ ನಿನ್ನ ಮುಖ ಕಾಣಿಸ್ತಾ ಇದೆ. ಯಾವ ಥರ ಕಾಣಿಸ್ತಾ ಇದೆ? ನಿನ್ನ ಮುಖ ಮನ್ಮಥನ ರಥದಂತೆ ಕಾಣಿಸ್ತಾ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ. ಈ 3 ಲೋಕವನ್ನು ಮೋಹಗೊಳಿಸ್ತಕ್ಕಂತಹ ಜಗನ್ಮಾತೆಯ ಮುಖದ ಸೌಂದರ್ಯವನ್ನು ವರ್ಣಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ 59ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕವನ್ನು ಯಾತಕಪ್ಪ ಉಪಯೋಗಿಸ್ತೀವಿ ಜಾಸ್ತಿ ಅಂತಂದರೆ, ಸಕಲ ಜನವಶೀಕರಣ, ಪುರುಷರಿಗೆ ಸ್ತ್ರೀ ವಶೀಕರಣ. ಪುರುಷರಿಗೆ ಸ್ತ್ರೀ ವಶೀಕರಣ ಅಂದರೆ ಮದುವೆ ಆಗದೇ ಇರತಕ್ಕಂತಹ ಹುಡುಗರು ಒಳ್ಳೆಯ ಸಂಗಾತಿ ಹೆಣ್ಣು ಮಗಳು ಸಿಗಲಿ ಅಂತ ಹೇಳಿ, ಹೆಣ್ಣು ಸಿಗಲಿ ಅಂತ ಹೇಳಿ ಈ ಶ್ಲೋಕವನ್ನು ಹೇಳ್ಕೊಳ್ತಕ್ಕಂಥದ್ದು. ಪ್ರಮುಖವಾಗಿ ಇದನ್ನು ಉಪಯೋಗಿಸ್ತಕ್ಕಂಥದ್ದು ರಥಸಪ್ತಮಿಯ ದಿವಸ ಸೂರ್ಯನಿಗೆ ಪೂಜೆ ಮಾಡಬೇಕಾದಾಗ ಬೆಳಗ್ಗೆ ಮಾಡ್ತೀವಲ್ಲ, ಬೇಗ ಹೇಳಬೇಕು. ಮುಂಜಾನೆ ಬೇಗ ಹೇಳ್ತಕ್ಕಂತಹ ಶ್ಲೋಕ ಇದು. ಅದು ಬೆಳಿಗ್ಗೆನೇ ಹೇಳಬೇಕು. ರಥಸಪ್ತಮಿ ದಿವಸ ಪೂಜೆ ಮಾಡಿದಾಗ ಸೂರ್ಯನಿಗೆ ಬೆಳಗ್ಗೆನೇ ಬೇಗ ಎದ್ದು ಮಾಡಬೇಕು. ಆಗ ಬೇಗ ಹೇಳಬೇಕು ಈ ಶ್ಲೋಕನ. ಫಾಸ್ಟಾಗಿ ಈ ಶ್ಲೋಕವನ್ನು ಹೇಳಬೇಕಾಗುತ್ತೆ. ಅದರಿಂದ ಭಾಳ ಅಷ್ಟು ಅಂದರೆ ರಥಸಪ್ತಮಿಯ ಪೂಜಾ ಫಲ ಅದರಲ್ಲಿ ಸಿಗತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.